ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೆಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಸಂಖ್ಯಾಶಾಸ್ತ್ರದ ಪಾಠದ 13.2ರ ಅಭ್ಯಾಸದ 5ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈ ರೀತಿ ಇದೆ: ದತ್ತ ವಿತರಣೆಯ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ಗಳು ಗಳಿಸಿದ ರನ್ಗಳ ಸಂಖ್ಯೆಯು ತೋರಿಸಲಾಗಿದೆ. ರನ್ಗಳು ಈ ರೀತಿ ಇವೆ. ಗಳಿಸಿದ ರನ್ಗಳು 3000ದಿಂದ 4000, 4000ದಿಂದ 5000, 5000ದಿಂದ 6000, 6000ದಿಂದ 7000, 7000ದಿಂದ 8000, 8000ದಿಂದ 9000, 9000ದಿಂದ 10,000, 10,000ದಿಂದ 11,000 ಬ್ಯಾಟ್ಸ್ಮನ್ಗಳ ಸಂಖ್ಯೆಯನ್ನು ನೀಡಲಾಗಿದೆ. 4, 18, 9, 7, 6, 3, 1, 1 ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಬಹುಲಕವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದನ್ನು ನೋಡೋಣ. ಮೊದಲಿಗೆ ಟೇಬಲನ್ನು ರಚನೆ ಮಾಡ್ಕೊಳ್ಳೋಣ. ನೋಡ್ರಿ, ಟೇಬಲನ್ನು ರಚನೆ ಮಾಡ್ಕೊಳ್ಳೋಣ. ಗಳಿಸಿದ ಏನಪ್ಪ ಅಂತಂದ್ರೆ ರನ್ಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಕ್ಲಾಸ್ CI ಅಂತ ಬರ್ಕೋಬಹುದು. ಅದೇ ರೀತಿ ಏನಪ್ಪ ಅಂತಂದ್ರೆ ಬ್ಯಾಟ್ಸ್ಮನ್ಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. FI ಅಂತ ಬರ್ಕೋರಿ. ಫ್ರೀಕ್ವೆನ್ಸಿ ಅಂತ ಬರ್ಕೊಳ್ಳೋಣ. ನೋಡ್ರಿ, 3000ದಿಂದ 3K to 4K. K ಅಂದರೆ ಏನಪ್ಪ ಅಂತಂದ್ರೆ 1000 ಅಂತ ತಿಳ್ಕೊಳ್ಳೋಣ. 4K to 5K, 5K to 6K, 6K to 7K, 7K to 8K, 8K to 9K, 9K to 10K, 10K to 11K. ನೋಡ್ರಿ, ಅದೇ ರೀತಿ ಏನಪ್ಪ ಅಂದ್ರೆ ಬ್ಯಾಟ್ಸ್ಮನ್ಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ: 4, 18, 9, 7, 6, 3, 1, 1. ಏನಪ್ಪ ಅಂತಂದ್ರೆ ಈ ಕೊಟ್ಟಂಥದ್ದು ಏನಪ್ಪ ಪ್ರಶ್ನೆ ಏನಪ್ಪ ಅಂದ್ರೆ ದತ್ತಾಂಶಗಳ ಏನಪ್ಪ ಅಂದ್ರೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಬಹುಲಕ ಕಂಡುಹಿಡಿಯುವಂಥ ಸೂತ್ರ ನಮಗೆ ಗೊತ್ತಿದೆ. ಬಹುಲಕ ಈಕ್ವಲ್ ಟು L ಪ್ಲಸ್ into the bracket F1 minus F0 divided by 2F1 minus F0 minus F2 to bracket complete into H. ನೋಡ್ರಿ, ಇಲ್ಲಿ L ಬೇಕಾಗಿದೆ, F1 ಬೇಕಾಗಿದೆ, F0 ಬೇಕಾಗಿದೆ, F2 ಬೇಕಾಗಿದೆ, H ಬೇಕಾಗಿದೆ. ನೋಡ್ರಿ, L ಅಂದರೆ ಏನಪ್ಪ ಅಂತಂದ್ರೆ ಕೊಟ್ಟಂಥದ್ದು ಮೊದಲಿಗೆ ಏನಪ್ಪ ಅಂತಂದ್ರೆ ಕೊಟ್ಟಂಥ ದತ್ತಾಂಶಗಳೇನಪ್ಪ ಅಂತಂದ್ರೆ ವರ್ಗಾಂತರದ ಹೆಚ್ಚಿನ ಆವೃತ್ತಿ ಯಾವುದಿದೆ ಅಂತೇಳಿ ನಾನು ಏನಪ್ಪ ಅಂದರೆ ಚೆಕ್ ಮಾಡೋಣ. 4 ಇದೆ ಆವೃತ್ತಿ, 18, 9, 7, 6, 3, 1, 1. ಈ ಕೊಟ್ಟಂಥ ಏನಪ್ಪ ಅಂತಂದ್ರೆ ಆವೃತ್ತಿಯಲ್ಲಿ ಯಾವ ವರ್ಗಾಂತರದ ಆವೃತ್ತಿ ಹೆಚ್ಚಾಗಿದೆ ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ನೋಡ್ರಿ, ಕೊಟ್ಟಂಥದ್ದು ಆವೃತ್ತಿ ಏನಪ್ಪ ಅಂತಂದ್ರೆ 18 ಅನ್ನೋದು ಏನಪ್ಪ ಅಂತಂದ್ರೆ ದೊಡ್ಡದಾಗಿದೆ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ 18 ಅನ್ನೋದನ್ನು ತೆಗೆದುಕೊಳ್ಳೋಣ. ನೋಡ್ರಿ, ಆ ಆಯ್ಕೆ ಮಾಡಿಕೊಂಡಂತಹ ಏನಪ್ಪ ಅಂತಂದ್ರೆ ವರ್ಗಾಂತರದ ಆವೃತ್ತಿ ಏನಾಗಿರ್ತದೆ ಅನ್ನೋದಾದರೆ F1 ಆಗಿರ್ತದೆ. F1 ಆಗಿರ್ತದೆ. ಅದರ ಹಿಂದಿನ ಆವೃತ್ತಿ ಏನಾಗಿರ್ತದೆ ಅಂದರೆ F0 ಆಗಿರ್ತದೆ. ಅದರ ಮುಂದಿನ ಆವೃತ್ತಿ ಏನಾಗಿರ್ತದೆ ಅಂದರೆ F2 ಆಗಿರುತ್ತದೆ. ಆ ಆಯ್ಕೆ ಮಾಡಿಕೊಂಡಂತಹ ವರ್ಗಾಂತರದ ಆವೃತ್ತಿ ಏನಪ್ಪ ಅಂತಂದರೆ ಕೆಳಮಿತಿ ಏನಾಗಿರ್ತದೆ ಅಂದರೆ L ಆಗಿರ್ತದೆ. L ಈಕ್ವಲ್ ಟು 4K. 4K ಅಂದರೆ ಏನಪ್ಪ ಅಂತಂದ್ರೆ 4000. ನೋಡ್ರಿ,
ಏನಪ್ಪ ಅಂತಂದ್ರೆ ಅವುಗಳ ನಡುವಿನ ವರ್ಗಾಂತರದ ನಡುವಿನ ಅಂತರ ಎಷ್ಟೆಷ್ಟಿದೆಯಪ್ಪ ಅಂತಂದ್ರೆ 3000 ಮತ್ತು 4000 ಅಂತರ ನಡುವಿನ ಅಂತರ ಎಷ್ಟಿದೆ ಅಂದರೆ 1000 ಇದೆ. ಹಾಗಾದರೆ ಏನಪ್ಪ ಅಂತಂದ್ರೆ ಎಲ್ಲ ಆವೃತ್ತಿಗಳ ಏನಪ್ಪ ಅಂತಂದ್ರೆ ವರ್ಗಾಂತರಗಳ ನಡುವಿನ ಅಂತರ ಎಷ್ಟಾಗಿದೆ ಅಂದರೆ 1000 ಅಂತರವಾಗಿದೆ. ಹಾಗಾದರೆ ಏನಪ್ಪ ಅಂತಂದ್ರೆ h = 1000. ಇವಷ್ಟು ಏನಪ್ಪ ಅಂತಂದ್ರೆ ವ್ಯಾಲ್ಯೂಗಳನ್ನು ಒಯ್ದೇನಪ್ಪ ಅಂತಂದ್ರೆ ಬಹುಲಕ ಸೂತ್ರದೊಳಗಡೆ ಹಾಕಿ ಸಿಂಪ್ಲಿಫಿಕೇಶನ್ ಮಾಡಿದ್ದೆ ಆದರೆ ಬಹುಲಕವನ್ನು ಸಿಗ್ತದೆ. ನೋಡ್ರಿ, ಬಹುಲಕ = ಎಲ್ ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ 4000 ಪ್ಲಸ್ F1 ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ 18 ಬಂದಿದೆ. F0 ಅಂದರೆ ವ್ಯಾಲ್ಯೂ ಎಷ್ಟಿದೆ 4 ಇದೆ, ಡಿವೈಡೆಡ್ ಬೈ 2F 2 ಅಷ್ಟೇ ಹೇಳ್ರಿ. F1 ಅಂದರೆ ವ್ಯಾಲ್ಯೂ ಏನಿದೆ 18 ಇದೆ, ಮೈನಸ್ F0 ಅಂದರೆ ವ್ಯಾಲ್ಯೂ ಎಷ್ಟಿದೆ 4 ಇದೆ, ಮೈನಸ್ F2 ಅಂದರೆ ವ್ಯಾಲ್ಯೂ ಎಷ್ಟಿದೆ 9 ಇದೆ, ಇಂಟು H. H ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ 1000, ಅಂತರ ಎಷ್ಟು ಬಂದಿದೆ 1000 ಬಂದಿದೆ. ನೋಡ್ರಿ, ಬಹುಲಕ = 4000ಕ್ಕೆ 4000 ಅಷ್ಟೇ ಹೇಳ್ರಿ, ಪ್ಲಸ್ 18ರದಾಗ 4 ಕಳೆದ್ರೆ ಎಷ್ಟು 14 ಉಳಿತದೆ, ಡಿವೈಡೆಡ್ ಬೈ 18 ಎರಡೇ ಎಷ್ಟು 36, ಮೈನಸ್ 4 ಮೈನಸ್ 9 ಎಷ್ಟಾಗ್ತದೆ -13 ಆಗ್ತದೆ, ಇಂಟು 1000 1000. 4000ಕ್ಕೆ 4000 ಅಷ್ಟೇ ಹೇಳ್ರಿ, ಪ್ಲಸ್ ಏನಪ್ಪ ಅಂತಂದ್ರೆ 14ಕ್ಕೆ 14 ಅಷ್ಟೇ ಹೇಳ್ರಿ, 36ರದಾಗ 13 ಕಳೆದ್ರೆ ಎಷ್ಟಾಗ್ತದೆ 23 ಆಗ್ತದೆ, ಇಂಟು 1000. ನೆಕ್ಸ್ಟ್ ಏನಾಗ್ತದೆ 4000ಕ್ಕೆ 4000 ಅಷ್ಟೇ ಹೇಳ್ರಿ, ಏನಪ್ಪ ಅಂತಂದರೆ 14 ಇಂಟು 1000 ಎಷ್ಟಾಗ್ತದೆ 14000 ಆಗ್ತದೆ, ಡಿವೈಡೆಡ್ ಬೈ 23. 4000 ಅಷ್ಟೇ ಹೇಳ್ರಿ, 23 ಒಂದ್ಲೇ 23 ಎಷ್ಟಲೇ ಆಗ್ತದೆ ನೋಡ್ರಿ 6ಲೇ 08.65 ಎಷ್ಟಾಗ್ತದೆ 608.65 ಆಗ್ತದೆ. ಕೂಡಿಸ್ರೆ ಎಷ್ಟಾಗ್ತದೆ 4608.65 ಏನಾಗ್ತದೆ. ಈ ಪ್ರಶ್ನೆ ದತ್ತಾಂಶದ ಬಹುಲಕ ಎಷ್ಟಾಗ್ತದೆ ಅನ್ನೋದಾದರೆ 4608.65 ಆಗ್ತದೆ. ಈ ಪ್ರಶ್ನೆ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಒಬ್ಬ ವಿದ್ಯಾರ್ಥಿಯು ಪ್ರತಿ 3 ನಿಮಿಷದ 100 ಅವಧಿಯಲ್ಲಿ ಒಂದು ರಸ್ತೆಯಲ್ಲಿ ಒಂದು ಸ್ಥಳದಲ್ಲಿ ಹಾದು ಹೋದ ಕಾರುಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಿದ್ದಾನೆ. ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಈ ಪ್ರಶ್ನೆಯನ್ನು ಕೂಡ ಏನಪ್ಪ ಅಂತಂದ್ರೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಕಾರುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 0ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70, 70ರಿಂದ 80. ಅದೇ ರೀತಿ ಆವೃತ್ತಿಯನ್ನು ನೀಡಲಾಗಿದೆ. ಎಷ್ಟು ನೀಡಿದೆ ಕೊಟ್ಟಿದ್ದಾರೆ ಅಂದರೆ 7, 14, 13, 12, 20, 11, 15, 8. ಕೋಷ್ಟಕವನ್ನು ರಚನೆ ಮಾಡ್ಕೊಳ್ಳೋಣ, ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಕಾರುಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. CI ಅಂತ ಬರ್ಕೊಳ್ಳೋಣ. ಕ್ಲಾಸ್ ಇಂಟರ್ವಲ್ FI ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲಿಂದ ಎಲ್ಲಿ ತನಕ 0ರಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70, 70ರಿಂದ 80 ಕೊಟ್ಟಿದ್ದಾರೆ. ನೋಡ್ರಿ, ಫ್ರೀಕ್ವೆನ್ಸಿಯನ್ನು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 7, 14, 13, 12, 20, 11,
11 15 8 ಏನಪ್ಪ ಅಂತಂದು ಏನು ಕೊಟ್ಟಿದ್ದಾರೆ, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಬಹುಲಕ ಸೂತ್ರವನ್ನು ಗೊತ್ತಿದೆ ನಮಗೆ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H ಅನ್ನು ಕೊಟ್ಟಿದ್ದಾರೆ. ಬಹುಲಕವನ್ನು ಏನಪ್ಪ ಅಂದರೆ ಎಲ್ ಕಂಡುಹಿಡಿಬೇಕು, F1 ಕಂಡುಹಿಡಿಬೇಕು, F0 ಕಂಡುಹಿಡಿಬೇಕು, F2 ಕಂಡುಹಿಡಿಬೇಕು, H ಅನ್ನು ಕಂಡುಹಿಡಿಬೇಕು. ನೋಡ್ರಿ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ದತ್ತಾಂಶದಲ್ಲಿ ಏನಪ್ಪ ಅಂತಂದ್ರೆ ಆಯ್ಕೆ ಮಾಡಿಕೊಂಡಂತಹ ವರ್ಗಾಂತರದ ಏನಪ್ಪ ಅಂತಂದ್ರೆ ಆವೃತ್ತಿಯಲ್ಲಿ ಯಾವ ಸಂಖ್ಯೆ ದೊಡ್ಡದಿರ್ತದೆ ಅದನ್ನು ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡ್ರಿ ಆವೃತ್ತಿ ಏನು ಕೊಟ್ಟಿದ್ದಾರೆ, 7 14 13 12 20 11 15 8 ಕೊಟ್ಟಿದ್ದಾರೆ. ಈ ಆವೃತ್ತಿಯಲ್ಲಿ ಯಾವ್ದು ದೊಡ್ಡದಿದೆ ಅಂದರೆ 20 ಅನ್ನೋದು ಏನಪ್ಪ ಅಂತಂದ್ರೆ ವರ್ಗಾಂತರದ ಆವೃತ್ತಿ ಏನಪ್ಪ ಅಂತಂದ್ರೆ ದೊಡ್ಡದಿದೆ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ಈ ಏನಪ್ಪ ಅಂದ್ರೆ ವರ್ಗಾಂತರದ ಆವೃತ್ತಿ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡ್ರಿ ನೋಡ್ರಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆವು. ಆ ಯಾವುದು ವರ್ಗಾಂತರದ ಆವೃತ್ತಿ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡಿದೆವು ಅದು ಏನಾಗಿರ್ತದೆ ಅನ್ನೋದಾದರೆ F1 ಆಗಿರ್ತದೆ. ಏನಾಗಿರ್ತದೆ, F1 ಆಗಿರ್ತದೆ. ಅದರ ಹಿಂದಿನ ಆವೃತ್ತಿ ಏನಾಗಿರ್ತದೆ ಅಪ್ಪ ಅಂತಂದರೆ F0 ಆಗಿರ್ತದೆ. ಅದರ ಮುಂದಿನ ಆವೃತ್ತಿ ಏನಾಗಿರ್ತದೆ ಅಂದರೆ F2 ಆಗಿರ್ತದೆ. ಆ ಸೆಲೆಕ್ಟ್ ಮಾಡಿಕೊಂಡಂತಹ ವರ್ಗಾಂತರದ ಕೆಳಮಿತಿ ಏನಾಗಿರ್ತದೆ ಅಂದರೆ ಎಲ್ ಆಗಿರ್ತದೆ. ಎಲ್ ಈಕ್ವಲ್ ಟು ಎಷ್ಟು, 40. ಏನಪ್ಪ ಅಂತಂದ್ರೆ ವರ್ಗಾಂತರಗಳ ನಡುವಿನ ಅಂತರ ಎಷ್ಟಿದೆ ಏನಪ್ಪ ಅಂತಂದ್ರೆ 0 ಮತ್ತು 10ರ ನಡುವಿನ ಅಂತರ ಎಷ್ಟಿದೆ, 10 ಮತ್ತು 20ರ ನಡುವಿನ ಅಂತರ ಎಷ್ಟಿದೆ, 20 ಮತ್ತು 30ರ ನಡುವಿನ ಅಂತರ ಎಷ್ಟಿದೆ, 30 ಮತ್ತು 40ರ ನಡುವಿನ ಅಂತರ ಎಷ್ಟಿದೆ, 40 ಮತ್ತು 50ರ ನಡುವಿನ ಅಂತರ ಎಷ್ಟಿದೆ, 50 ಮತ್ತು 60ರ ನಡುವಿನ ಅಂತರ ಎಷ್ಟಿದೆ, 60 ಮತ್ತು 70ರ ನಡುವಿನ ಅಂತರ ಎಷ್ಟಿದೆ, 70 ಮತ್ತು 80ರ ನಡುವಿನ ಅಂತರ ಎಷ್ಟಿದೆ. ಅಷ್ಟು ಏನಪ್ಪ ಅಂತಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿದ್ದೆ ಆದರೆ ಏನಾಗ್ತದೆ ಅಂತರ ಅಂದರೆ H = 10 ಆಗ್ತದೆ. ನೋಡ್ರಿ ಅಂತರ ಏನಪ್ಪ ಅಂತಂದ್ರೆ 10 ಇದೆಯಲ್ಲ, 10 ಏನಪ್ಪ ಅಂತಂದ್ರೆ ಅಂತರವನ್ನು ಕಂಡುಹಿಡಿಬೇಕಾದ್ರೆ ಏನಪ್ಪ ಅಂತಂದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಬೇಕು ಆಗ್ತದೆ. ಅದನ್ನು ಅಂತರ ಸಿಗ್ತದೆ. ನೋಡ್ರಿ ಕೊಟ್ಟಂಥ ಏನಪ್ಪ ಅಂತಂದ್ರೆ ಕಂಡು ಹಿಡಿದಂತಹ ಅಷ್ಟು ವ್ಯಾಲ್ಯೂಗಳನ್ನು ಏನಪ್ಪ ಅಂದ್ರೆ ಸೂತ್ರದ ಒಳಗಡೆ ಹಾಕಿ ಏನಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡಿದ್ದೆ ಆದರೆ ಏನಪ್ಪ ಅಂದ್ರೆ ನಮಗೆ ಬಹುಲಕವನ್ನು ಸಿಗ್ತದೆ. ಬಹುಲಕ ಈಕ್ವಲ್ ಟು ಎಲ್ ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ, 40 ಬಂದಿದೆ, ಪ್ಲಸ್ F1 ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ, 20, F0 ಅಂದರೆ ವ್ಯಾಲ್ಯೂ ಎಷ್ಟಿದೆ, 12 ಇದೆ, ಡಿವೈಡೆಡ್ ಬೈ 2 ಅಷ್ಟೇ ಹೇಳ್ರಿ. F1 ಜಾಗದಾಗ ಏನಪ್ಪ ಅಂತಂದರೆ 20 ಹಾಕ್ರಿ, ಮೈನಸ್ F0 ಅಂದರೆ ಎಷ್ಟು, 12, F2 ಅಂದರೆ ಎಷ್ಟು, 11, ಇಂಟು H ಅಂದರೆ ವ್ಯಾಲ್ಯೂ ಎಷ್ಟಿದೆ, 10 ಇದೆ. ನೆಕ್ಸ್ಟ್ ನೋಡ್ರಿ 40ಕ್ಕೆ 40 ಅಷ್ಟೇ ಹೇಳ್ರಿ, 40ಕ್ಕೆ 40 ಅಷ್ಟೇ ಹೇಳ್ರಿ. 20ರದಾಗ 12 ತೆಗೆದ್ರೆ ಎಷ್ಟು, 8, ಡಿವೈಡೆಡ್ ಬೈ 22 40, ಮೈನಸ್ 12 ಮೈನಸ್ 11 ಎಷ್ಟಾಗ್ತದೆ, ಮೈನಸ್ 23 ಆಗ್ತದೆ, ಇಂಟು 10. 40 ಪ್ಲಸ್ 8 10 80 ಆಗ್ತದೆ. 40 ಮೈನಸ್ 23 ಎಷ್ಟಾಗ್ತದೆ, 17 ಆಗ್ತದೆ. ನೆಕ್ಸ್ಟ್ 40 ಪ್ಲಸ್ 17 1 17 17 5 85 17 4 17 7 4.0.75 0 17 17 5. ನೆಕ್ಸ್ಟ್ ಏನಾಗ್ತದೆ 4.705. ನೆಕ್ಸ್ಟ್ ಏನಾಗ್ತದೆ 44.705 ಏನಾಗ್ತದೆ. ಟೋಟಲ್ ಬಹುಲಕ ಈಕ್ವಲ್ ಟು 44.705 ಆಗ್ತದೆ. ಬಹುಲಕ ಈಕ್ವಲ್ ಟು 44.705. ಈ ದತ್ತಾಂಶ ಏನಪ್ಪ ಅಂದ್ರೆ ಬಹುಲಕ ಎಷ್ಟಾಗ್ತದೆ ಅಪ್ಪ ಅಂದ್ರೆ 44.705 ಆಗ್ತದೆ. ಎಲ್ಲರಿಗೂ ಏನಪ್ಪ ಅಂತಂದ್ರೆ ಈ ಪ್ರಶ್ನೆ ತಿಳಿದಿದೆ ಅಂತ ಅನ್ಕೋತೀನಿ. ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ
ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಏನಪ್ಪ ಅಂತಂದ್ರೆ ಬಹುಲಕ ಸರಾಸರಿಯನ್ನು ಮುಕ್ತಾಯ ಆಗ್ತದೆ. ಮುಂದಿನ ಕ್ಲಾಸ್ದಲ್ಲಿ ಏನಾಗ್ತದೆಪ್ಪ ಅಂದ್ರೆ ಮಧ್ಯಾಂಕವನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವೋ ಅನ್ನೋದನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.